ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮ ನಿಂತ್ಕೊಂಡು ಆಗ್ತಾ ಇದ್ದಾರೆ. ನಮ್ಮ ಅಕ್ಕ ಏನೋ ಕರಿತಾ ಇದ್ರು, ಅದಕ್ಕೆ ಇವಾಗ ನಮ್ಮ ನಕಲು ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇದೆ. ಅದಕ್ಕೆ ನಾನು ಮತ್ತು ನಮ್ಮ ನಕಲು ಇಬ್ಬರು ಹೋಗ್ತಾ ಇದ್ದೀವಿ. ಸ್ವಲ್ಪ ಫೀಸ್ ಕಟ್ಟಬೇಕಿತ್ತು ಒಂದು ಅಮೌಂಟು. ನಮ್ಮ ಅಕ್ಕನ ಕೆಲಸ ಇದೆ, ನಾನು ನಮ್ಮ ನಕಲು ಇಬ್ಬರೇ ಹೋಗ್ತಾ ಇದ್ದೀವಿ ಇವಾಗ ಕಾಲೇಜ್ಗೆ. ನಾಳೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ನಮ್ಮ ಅಜ್ಜಿ ದೃಷ್ಟಿ ತೆಗಿತೈತೆ ಇಲ್ಲಿ ನಮಗೆ. ತೆಗಿ ಸಲ ನೋಡಿ ಗೈಸ್, ಅಜ್ಜಿನೇ ಯಾವತ್ತಿದ್ರು ತೆಗಿ ದೃಷ್ಟಿ ತೆಗಿ ಅಜ್ಜಿ ದೃಷ್ಟಿ ತೆಗಿ. ಆ್ಯಂಡ್ ಗೈಸ್ ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಎಲ್ಲಾನು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕಲ್ಲ. ಐಟಮ್ಸ್ಗಳೆಲ್ಲನೂ ಮೇಕಪ್ ಸೆಟ್ಸ್ ಎಲ್ಲ ಇನ್ನೂ ಸ್ವಲ್ಪ ಐಟಮ್ಸ್ ಇದ್ದಾವೆಲ್ಲ ತಗೋಬೇಕು. ಇವಾಗ ಅಲ್ಲಿಂದ ಬಂದ್ಬಿಟ್ಟು ಕಾಲೇಜಿಂದ ಬಂದು ಏನೇನೈತೆ ಅದೆಲ್ಲನೂ ಜೋಡಿಸ್ಕೊಳ್ಬೇಕು. ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನಾಳೆ 4 ಗಂಟೆಗೆ ಹೋಗ್ಬೇಕಲ್ಲ, ಅದಕ್ಕೇ ಇವಾಗೆಲ್ಲನೂ ರೆಡಿ ಮಾಡ್ಕೋಬೇಕು. ನಮ್ಮ ಅಕ್ಕನೂ ಅಲ್ಲಿ ಸ್ವಲ್ಪ ಏನೇನು ಬೇಕು ಸ್ಯಾರೀಸು ಅದನ್ನೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಇದು ಮದುವೆ ಸೀರೆಗಳನ್ನು ಸ್ಟಿಚ್ ಆಗ್ತಾ ಇದ್ದಾರೆ. ಎಲ್ಲನೂ ಬಂದು ರೆಡಿ ಮಾಡ್ಕೋಬೇಕು ಗೈಸ್. ತುಂಬ ಕೆಲಸ ಇದೆ ಮಾತ್ರ ಇವತ್ತು. ಸಿಗೋದು ಕಾಲೇಜ್ ಹತ್ರ ರೀಚ್ ಆದ್ವಿ, ಹೋಗ್ಬಿಟ್ಟು ಬರಬೇಕು. ಈಗ ನಾನು ಮತ್ತು ನಮ್ಮ ಖುಷಿನೂ ನಕ್ಕಲು ಎಲ್ಲರೂ ಈಗ ಸಿಟಿಗೆ ಹೋಗ್ತಾ ಇದೀವಿಲ್ಲ, ಸ್ಕೂಲ್ಗೆ ಬಿಟ್ಬಿಟ್ಟು ನಾವಿಬ್ರಲ್ಲಿ ಏನೋ ಕೆಲಸ ಇದೆ ಅಲ್ಲಿಗೆ ಹೋಗಬೇಕು. ತಾನೇ ಜಸ್ಟ್ ಮನೆಗೆ ಬಂದ್ವಿ ಗೈಸ್. ಪ್ಲಸ್ ಬ್ಯೂಟಿ ಪಾಯಿಂಟ್ ಅಂತ ನಮ್ಮ ಮನೆಯಿಂದ ಮೇಲ್ಗಡೆ ಪಾರ್ಲರ್ ಇದೆಯಲ್ಲ, ಅಲ್ಲಿಗೆ ಹೋದ್ವಿ. ನಾನು ನಮ್ಮ ಅಕ್ಕ ನಮ್ಮ ಐಶು ನಾನು ಐಬ್ರೋ ಮಾಡಿಸ್ಕೊತಾ ಇದ್ದೆ, ಹಂಗೆ ಮತ್ತು ಮುಖನ ಕ್ಲೀನಪ್ ಮಾಡಿಸ್ತಿದ್ದೆ. ನಮ್ಮ ಅಕ್ಕನ ಫೇಶಿಯಲ್ ಐಬ್ರೋಸ್ ಎಲ್ಲ ನಾವು ಮಾಡಿಸ್ಕೊಂಡ್ವಿ. ಅವರು ನನಗೆ ಕ್ಲೀನಪ್ ಮಾಡಿ ಪ್ಯಾಕ್ ಹಾಕಿದ್ರು. ಪ್ಯಾಕಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ, ಒಳ್ಳೆ ಭೂತದ ಥರ. ಈಗ ಫೇಶಿಯಲ್ ಮಾಡಿಸ್ಕೊಂಡು ತಿರ್ಗಾ ಪಾರ್ಲರಿಂದ ತಿರ್ಗಾ ಸಿಟಿಗೆ ಬಂದ್ವಿ. ನಾನು ತೆಗಿಗೆ ಲೆಗ್ಗಿನ್ಸ್ ಬೇಕಂತೆ, ಅದಕ್ಕೆ ಮಧ್ಯಾಹ್ನ ಊಟನೂ ಮಾಡಿದ್ರೆ ಹಿಂಗೆಲ್ಲ ಹೊಟ್ಟೆ ಜ್ಯೂಸ್ ಏನಾದ್ರು ಕುಡಿಬೇಕು ನೋಡಬೇಕು. ಈಗ ಫಸ್ಟ್ ಲೆಗ್ಗಿನ್ಸ್ ತೊಗೊಟ್ಬಿಡ್ತೀವಿ. ಕೃಷ್ಣದಲ್ಲಿ ಹೋಗ್ಬಿಟ್ಟು ಅಲ್ಲೇ ಅವಾಗ ಆ್ಯಂಕಲ್ ಲೆಗ್ಗಿನ್ಸ್ ತೊಗೊಟ್ಬಿಟ್ಟು ಹೋಗ್ಬೇಕು ಗೈಸ್ ಮನೆಗೆ. ಗೈಸ್ ಪೊಮಗ್ರೆನೇಟ್ ಜ್ಯೂಸ್ ಹೇಳಿದ್ದೀವಿ. ನಾನು ಖುಷಿ ಎಲ್ಲ ಕೂತಿದ್ದಾಳೆ ಅವಳು. ಇನ್ನೂ ಲೆಗ್ಗಿನ್ಸ್ ಸಿಗಲಿಲ್ಲ. ಕೃಷ್ಣ ಸಿಲ್ಕ್ಸ್ ಅಲ್ಲಿ ಈಗ ಜ್ಯೂಸ್ ಅವನಲ್ಲೇ ಹೋಗ್ಬಿಟ್ಟು ತೊಗೋಬೇಕು. ಈಗ ಇಬ್ಬರು ಜ್ಯೂಸ್ ಕುಡ್ಕೊಂಡು ಹೋಗೋದು ಅಂದ್ಬಿಟ್ಟಿದ್ದೀವಿ. ಅಲ್ಲೂ ಜಾಸ್ತಿ ದುಡ್ಡು ಕಣೆ. ಈಗ ಜ್ಯೂಸ್ ಕುಡಿದ್ಬಿಟ್ಟು ಹೋಗ್ಬೇಕು ಗೈಸ್. ಈಗ ಕುಡಿದ್ಬಿಟ್ಟು ಹೋಗ್ತಾ ಇರೋದು ಮನೆಗೆ. ಈ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ನೆಕ್ಸ್ಟ್ ಬ್ಲಾಗ್ ಏನು ಅಂತ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ತಯಾರಿ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಲ್ಲಿಗೆ ಹೋಗ್ತೀವಿ, ಇನ್ನು ಶೂಟ್ ಮಾಡಿಸ್ತೀವಿ. ಅದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮೈ ಬ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಸಿಕ್ತು ಪ್ರೀ ವೆಡ್ಡಿಂಗಲ್ಲಿ ಆರೆಂಜ್ ಕಲರ್ ಸಿಕ್ತು. ಇವಳು ಏನೋ ನೋಡಿ ಸಂತೋಷ್ ಬ್ಯಾಂಗಲ್ ಸ್ಟೋರಲ್ಲಿ ಸುಮಾರು ಐಟಮ್ಸ್ ಅಂತ ತೊಗೊಂಡ್ವಿ. ಇಲ್ಲಿ ಸ್ಟಿಕ್ಕರ್ಸು, ಬ್ಲ್ಯಾಕ್ ರೋಸು, ನಮ್ಮ ಮಕ್ಕಳಿಗೆ ಬೇಕಂತೆ ಫಾಲೋ, ಡಿಸ್ಕ್ರಬರ್ ಎಲ್ಲ ಅಂತ ತೊಗೊಂಡ್ವಿ. ಆ್ಯಂಡ್ ಗೈಸ್ ಈಗ ತಾನೇ ಜಸ್ಟ್ ಸಿಟಿ ಎಲ್ಲ ಇಂದ ಬಂದು ಕೂತಿದ್ದೀನಿ. ತಿರ್ಗಾ ಸಾಲಿಗ್ರಾಮಕ್ಕೆ ಹೋಗ್ಬೇಕು ನಾನು ಮತ್ತು ನಮ್ಮ ಅಕ್ಕ ಬಾವ. ಅಲ್ಲಿ ಸ್ವಲ್ಪ ಕೆಲಸ ಇದೆ. ಬ್ರೈಡಲ್ ಹಬ್ಬ ಅಂತ ಸಾಲಿಗ್ರಾಮ ಇದೆಯಲ್ಲ, ಅಲ್ಲಿ ರೆಂಟಲ್ ಗೌನ್ಸ್ ತೊಗೋಬೇಕು ನಾಳೆ ಫೋಟೋಶೂಟ್ಗೆ. ಅದಕ್ಕೋಸ್ಕರ ಈಗ ಹೋಗಬೇಕು. ನಾನು ನಮ್ಮ ಅಕ್ಕ ಬಾವ ಹೋಗ್ತಾ ಇದ್ದೀವಿ. ಫುಲ್ ಇವತ್ತು ಬೆಳಗ್ಗೆಯಿಂದ ಬರೀ ಅಲ್ಲಿಗೆ ಇಲ್ಲಿಗೆ ಏನಾದರೂ ತಿರುಗಾಡೋದೇ ಆಗೋಗಿದೆ. ಬತ್ತು ಬ್ರೈಡಲ್ ಸಾಲಿಗ್ರಾಮದಲ್ಲಿ ಹೋಗ್ತಿದ್ದು ಚೆನ್ನಾಗಿತ್ತಿರಲ್ಲ. ಈಗ ನಮ್ಮ ಬಾವಿಗೆ ಫೋಟೋಶೂಟ್ಗೆ ಡ್ರೆಸ್ ತಗೊಳ್ಳೋದ ಅಂತ ಬಂದಿದ್ದೀವಿ. ನಮ್ಮ ಬಾವಿಗೆ ಟೀ ಶರ್ಟ್ಸು, ಪ್ಯಾಂಟ್ಸ್ ಎಲ್ಲ ಈಗ ತಗೋಬೇಕು. ಫೈನಲಿ ಶರ್ಟ್ ಸೆಲೆಕ್ಟ್ ಮಾಡಿದ್ವಿ. ಎಲ್ಲ ಪ್ರಿಪ್ರೇಷನ್ಗೆ ಎಲ್ಲನೂ ಮಾಡಿಸ್ಕೊಂಡು ಫುಲ್ ಎಲ್ಲ ಫೋಟೋಸ್ ವಿಡಿಯೋಸ್ ಮಾಡಿಸ್ಕೊಳ್ಳೋದು ಅಂತ ನೋಡ್ತಾ ಕೂತಿದ್ರು. ನನಗೆ ನೈಲ್ ಪಾಲಿಶ್ ಕೊಡ್ತಾ ಇದ್ದಾಳೆ. ಇಲ್ಲಿ ಅವ್ರ ಪಕ್ಕದ ಮನೆಯವರೆಲ್ಲ ಕೂತಿದ್ದಾರೆ. ಇಲ್ಲಿ ನಮ್ಗೆ ಚೆನ್ನಾಗಿ ಆ ಕಡೆ ನೋಡ್ತೈತೆ. ನಮ್ಮ ಅಕ್ಕ ಫಾಲ್ ಆಗ್ತೈತೆ ಸ್ಯಾರಿ ಪ್ರಿಪ್ರೇಷನ್ಗೆ. ಸ್ಯಾರಿ ಪಿನ್ಸ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಅದರಿಂದನೇ ಮಾಡ್ಕೊಂಡ್ರೆ ಅಲ್ಲಿ ಬೇಗ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮತ್ತು ನನ್ನ ತಂಗಿನ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ದೇವಸ್ಥಾನ ಸರಿ ಇದೆಲ್ಲ ಸುಮಾರು ಸ್ಯಾರಿ ಎಲ್ಲ ದಾರೆ ಸೀರೆ ಎಲ್ಲ ಕುಚ್ಚಾಕಿದ್ವಲ್ಲ, ಅದೆಲ್ಲ ಹಂಗೆ ಇಟ್ಟಿದ್ರು. ಎದ್ದಿದ್ದು ಇವಾಗ 4:30 ಆಗಿತ್ತು. ಇವಾಗೆಲ್ಲ ರೆಡಿಯಾಗಿ ಎಲ್ಲ ಹೊರಡ್ತಾ ಇದ್ದೀವಿ ಪ್ರೀ ವೆಡ್ಡಿಂಗ್ ಶೂಟ್ಗೆ. ನಮ್ಮ ಖುಷಿ ನಮ್ಮ ಅಕ್ಕ ಅವರೆಲ್ಲ ರೆಡಿಯಾಗಿದ್ರು. ಗೈಸ್ ನಾನು ಮತ್ತು ನನ್ನ ಹಸ್ಬೆಂಡ್ ಮೈಸೂರು ರೆಟ್ರೋ ಶೂಟ್ಗೆ ಇಲ್ಲಿಂದನೇ ರೆಡಿ ಆಗಿಬಿಟ್ಟಿದ್ವಿ. ಅಲ್ಲಿ ಬೇಗ ಹೋಗ್ಬಿಟ್ಟು ಮಾಡಿಸ್ಕೊಡಿನ ಬೇರೆ ಪ್ಲೇಸ್ಗೆ ಹೋಗೋದಾ ಅಂತ ಅಂದ್ಬಿಟ್ಟು ಗೈಸ್ ಬ್ಯಾಗ್ ಎಲ್ಲನೂ ಪ್ಯಾಕ್ ಮಾಡಿದ್ವಲ್ಲ, ಅದೆಲ್ಲನೂ ಕಾರ್ಗೆ ಶಿಫ್ಟ್ ಮಾಡ್ತಿದ್ವಿ. ನಮ್ಮ ಅಕ್ಕಗೆ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇರೋದೇನೆ ಮೈಸೂರಿಗೆ. ಅಲ್ಲಿ ನನ್ನ ಹಸ್ಬೆಂಡ್ ಮತ್ತು ನಮ್ಮ ನಕಲು ಎಲ್ಲ ಸ್ಕೂಟಲ್ಲಿ ಬರ್ತಾರೆ. ಫುಲ್ಲು ಬ್ಯಾಗ್ಸ್ ಒಂದು 3-4 ಐತೆ ಕಿಡ್ ಬ್ಯಾಗ್ಸ್ಗಳೆಲ್ಲನೂ. ಅದಕ್ಕೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೊರೈಲ ಅಂತ ತಗೊಂಡಿದ್ದೀವಿ. ಒಂದು ರೀಲ್ಸ್ ಮಾಡ್ದೆ ಅಂದ್ಬಿಟ್ರೆ ಮಾಡೋಕ್ಕೆ ಆಗಲಿಲ್ಲ. 6:30 ಬಿಟ್ವಿ. ಇವಾಗ 6:30 ರೀಚ್ ಆದ್ವಿ. DC ಆಫೀಸ್ ಹತ್ರನೇ ನಮ್ಮ ಅಕ್ಕ ಎಲ್ಲನೂ ರೆಡಿ ಮಾಡ್ಕೊಡ್ತಾ ಇದ್ರು. ಇವಾಗ ಚಿಕ್ಕ ಗಡಿ ಹತ್ರನೇ ಫೋಟೋಶೂಟು.
ಅರಮನೆ ಹತ್ರ ಫೋಟೋಶೂಟ್ ಇಲ್ಲ ಅಂತ ಹೇಳಿದ್ರು, ಅಲ್ಲೇ ರೆಡಿ ಮಾಡ್ಕೊಂಡಿದ್ವಿ. ಮನೇಲೇ ಸ್ಯಾರಿ ವೇರ್ ಮಾಡ್ಕೊಂಡು ಬಂದಿದ್ವಿ. ಇವಾಗ ಇಲ್ಲೇ ರೆಡಿ ಆಗ್ಬಿಟ್ಟಲ್ಲ ನಮ್ಮ ಭಾವ ಅಲ್ಲಿ ಬರ್ತಾ ಇದ್ರು. ಆಗಲೇ ಅವರು ಫೋಟೋದವ್ರು ಫೋನ್ ಮಾಡಿದ್ರು. ಇವಾಗ ರೆಡಿ ಆಗ್ಬಿಟ್ಟು ಇವಾಗ ಚಿಕ್ಕ ಅಡಿಯಾರ ಹತ್ರ ಹೋಗ್ತಾ ಇದೀವಿ. ಅಲ್ಲೇ ನಮ್ಮ ಅಕ್ಕ ಹೆಂಗೆ ರೆಡಿ ಮಾಡ್ತವ್ರೆ ನೋಡಿ. ಇವಾಗ ನಾವೇ ಸಿಂಪಲ್ ಮೇಕಪ್ ಎಲ್ಲ ಪ್ರಾಡಕ್ಟ್ಸ್ನ ಬರ್ಸ್ಕೊಂಡಿದ್ವಿ. ಹಾಯ್ ಗೈಸ್, ನೋಡಿ ಇವಾಗ ಹೋಗ್ತಿದ್ದೀವಿ ನಾವು ಅಲ್ಲಿ. ಈಗ ನಮ್ಮ ಅಕ್ಕನೂ ರೆಡಿ ಆಗ್ತೀನಿ, ನಾನು ಒಂದೆರಡು ಫೋಟೋಸ್ ತೆಗಿಸ್ಬೇಕು ಅಂದ್ಬಿಟ್ಟು ಅವರು ರೆಡಿ ಆಗಕ್ಕೆ ಹೋದ್ರು. ನಮ್ಮ ಐಶುಕ್ಕೆಲ್ಲ ರೆಡಿ ಮಾಡಿಸ್ಕೊತಾ ಇದ್ರು. ಇವಾಗ ನಮಗೆ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಹೇಗೆ ಬರ್ತಿದೆ ನೋಡಿ. ಇವಾಗ ಕಲ್ಲೂರ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬಿಟ್ಟು ಹಳ್ಳಿ ಥೀಮಲ್ಲಿ ಮಾಡಿಸ್ತಾ ಇದೀವಿ ಗೈಸ್. ಇವಾಗ ಹಳ್ಳಿ ಥೀಮಲ್ಲಿ ಫೋಟೋಶೂಟ್ ಮಾಡ್ಸೋಕೆ ಹೋಗ್ತಾ ಇದೀವಿ. ನಮ್ಮ ಕಲ್ಲೂರಲ್ಲೇ, ನನ್ನ ಹಸ್ಬೆಂಡ್ ಊರಲ್ಲೇ, ಮತ್ತೆ ಇದು ನಮ್ಮ ದೊಡ್ಡಮ್ಮವ್ರವರು. ಇದೇ ನಮ್ಮ ದೊಡ್ಡಮ್ಮವ್ರ ಮನೆ. ಆ ಫೋಟೋದು ರೆಟ್ರೋ ಸ್ವಲ್ಪ ತೆಗ್ಸಿದ್ವಿ. ಇವಾಗ ಇಲ್ಲಿ ಬಂದಿದ್ದೀವಿ ಹಳ್ಳಿ ಥೀಮಲ್ಲಿ ಮಾಡಿಸೋದ ಅಂತ. ನಮ್ಮ ಹಸ್ಬೆಂಡ್ ಮನೆಯವ್ರ ಹತ್ರನೇ ಹೋಗ್ಬೇಕು, ಅಲ್ಲೇ ತೋಟದಲ್ಲೇ ಮಾಡಿಸೋದ ಅಂತ. ಅಲ್ಲಿ ಕಾರಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಇದೆ. ನಮ್ಮ ಮಾವ ಇದ್ದಾರೆ, ಫೋಟೋಗ್ರಾಫರ್ ಆಗಲೇ ನಮ್ಮ ಅಕ್ಕ ಬಾವರು ಈಗ ಬರ್ತಾ ಇದ್ದಾರೆ ಅಲ್ಲಿಂದ. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ? ಹಾಗೆ ಒಳಗೆ ಹತ್ರ ಬಂದ್ವಿ. ನಮ್ಮ ಹಸ್ಬೆಂಡ್ ಮನೆ ಹತ್ರನೇ ಅಲ್ಲೇನೋ ನಾವು ಫೋಟೋಶೂಟ್ ಮಾಡ್ತಿದ್ವಿ. ಅಲ್ಲೇ ನಮ್ಮ ಅಕ್ಕ ಬಾವ ಮತ್ತು ನಮ್ಮ ಕಸಿನ್ಸ್ ಎಲ್ಲ ಇದ್ದು ಅವ್ರನ್ನ ಫೋಟೋಗೆ ಯಾವ್ಯಾವ ಟೀಮಲ್ಲಿ ಹೆಂಗೆ ತೆಗಿಬೇಕು ಅಂತ ಒಲೆ ಹಾಕ್ತಾಯಿದ್ರು. ಇನ್ನು ಮಾಡಿದ್ರು ಆಡ್ ಮಾಡಿದ್ದೆ ನನ್ನ ಫೋಟೋ ತೆಗಿಯೋಕ್ಕೆ, ಹಳ್ಳಿ ಟೀಮಲ್ಲಿ ತೆಗಿಸ್ತಿರೋದಕ್ಕೆ. ನಾನು ಊರಲ್ಲೇ ರೆಡಿ ಆಗ್ಬಿಟ್ಟು ಬಂದೆ. ಟೆಂಪಲಲ್ಲಿ ಫೋಟೋಶೂಟ್ ಮಾಡಿಸೋದ ಅಂತ ವರ್ಕೌಟ್ಗೆ ಈಗ ತಾನೇ ಜಸ್ಟ್ ರೀಚ್ ಆದ್ವಿ. ಊರಲ್ಲೇ ಇದು ನಮಗೆ ಟೈಮು ವೇಸ್ಟ್ ಆಗೋಯ್ತು, 1.5 hour. ಇವಾಗ ಬಂದ್ವಿ ಫ್ರೆಂಡ್ಸ್. ಹಳ್ಳಿ ಥೀಮಲ್ಲೆಲ್ಲ ಮಾಡಿಸ್ಕೊಂಡು ಇವಾಗ 1 o'clock ಆಗೋಗಿತ್ತು. ವರ್ಕೌಟ್ಗೆ ಹೋದ್ವಿ. ವರ್ಕೌಟಲ್ಲೂ 1 hour ಫುಲ್ ಫೋಟೋಶೂಟ್ ಆಗಿತ್ತು. ಅಲ್ಲೂ ಎಲ್ಲ ಮಾಡಿಸ್ಕೊಂಡು ಅಲ್ಲೂ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ನಮ್ಮ ಅಕ್ಕನೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ವರುಣ ಲೇಕ್ ಹತ್ರ ಬಂದ್ವಿ. ಫುಲ್ಲು ಪ್ರೀ ವೆಡ್ಡಿಂಗ್ ಶೂಟ್ ಕಪಲ್ಸ್ಗಳು ಮಾತ್ರ ಫುಲ್ಲು ಒಂದು 20 ಮೆಂಬರ್ಸ್ ಏನೋ ಇದ್ರೇನೋ ಅಷ್ಟು ಫುಲ್ಲು. ಇದು ವರುಣ ಲೇಕಲ್ಲಿ ಫುಲ್ಲು ರಶ್ಶು. ಹೆಂಗವರು ಫೋಟೋಗ್ರಾಫರ್ಸ್ ಬೇಗ ಹೋಗಿ ಜಾಗ ಇಟ್ಕೊಂಡಿದ್ರು ನಮಗೆ ಫೋಟೋಶೂಟ್ ಮಾಡ್ಕೊಡೋಕ್ಕೆ. ನಮ್ಮ ಅಕ್ಕನೂ ರೆಡಿ ಆಗಿದ್ದಾರೆ, ನನ್ನ ತಂಗಿನೂ ಅಲ್ಲೇ ನಿಂತಿದ್ದಾಳೆ. ಅವರು ಫೋಟೋಶೂಟ್ ಮಾಡ್ಸೋಕೆ ರೆಡಿ ಆಗಿದ್ರು. ಅವರು ಫೋಟೋಶೂಟ್ ಮಾಡಿಸ್ಕೊಂಡ್ರು, ನಮಗೂ ಫೋಟೋಶೂಟ್ ಮಾಡಿದ್ರು. ನಾನು ಫೈರಲ್ಲಿ ಒಂದು, ವೈಟ್ ಡ್ರೆಸ್ಸಲ್ಲಿ ಒಂದು, ವರುಣ ಲೇಕಲ್ಲೇ ಒಂದು 3 types 4 typesಲ್ಲಿ ಇದು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಅಲ್ಲೇ ಬೇರೆ ಬೇರೆ ಥೀಮಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡೆ. ಕೂಡ ದೇವಸ್ಥಾನದಲ್ಲಿ ಕ್ಲಿಪ್ಪಿಂಗ್ಸ್ ಏನು ತಗೊಳಕ್ಕಾಗಲಿಲ್ಲ. ಅಲ್ಲೂ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ. ಫೋಟೋಸ್ ಎಲ್ಲ ತಗೊಟ್ರು ಅಂತವನೇ ಅಲ್ಲೇ ಅವನು ತುಂಬ ಹೆಲ್ಪ್ ಮಾಡ್ದ. ಈಗಾಗಲೇ 7 o'clock ಹೋಗಿತ್ತು. ಈಗ ಫೈರಲ್ಲಿ ಒಂದು ಫೋಟೋಶೂಟ್ ಮಾಡ್ಕೊಡ್ತೀವಿ, ಬೇಗ ಬನ್ನಿ ಅಂದ್ಬಿಟ್ಟು ವರುಣ ಲೇಕಲ್ಲೇ ಮಾಡಿಕೊಟ್ರು. ಅಲ್ಲಿ ಫುಲ್ ಎಲ್ಲ ಮಳೆ ಬರ್ತಿತ್ತು. ಹಂಗಿದ್ರು ಬೆಂಕಿ ಹಾಕಿ ಫುಲ್ ಗರಿ ಎಲ್ಲ ನೋಡಿಕೊಂಡು ಬಂದು ಬಾವ ಎಲ್ಲ ಹೆಲ್ಪ್ ಮಾಡಿದ್ರು. ಹಂಗಿದ್ರು ಫೋಟೋಸ್ ವಿಡಿಯೋಸ್ ಎಲ್ಲ ಸಖತ್ತಾಗಿ ಬಂದಿದೆ. ಅದೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಭಾವ ಮಾತ್ರ ತುಂಬ ಇದು ಚೆನ್ನಾಗಿ ವೀಡಿಯೋ ಮಾಡಿಕೊಟ್ರು ವ್ಲಾಗ್ ಹಾಕೋಕ್ಕೆ ನನಗೆ. ನಮ್ಮ ಭಾವ ನಾನು ಹೇಳೇ ಇರಲಿಲ್ಲ, ಹಂಗೆ ವೀಡಿಯೋ ಮಾಡ್ಕೊಟ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಮಳೆ ಬೇರೆ ಬರ್ತಿತ್ತು ವರುಣದಲ್ಲಿ. ಬೇಗ ಮಾಡಿಸ್ಕೊಂಡು ಬೇಗ ಒಲ್ಪಿನ ಕಾಫಿಡಲ್ಲಿ ಒಂದು ಮಾಡಿಸಿದ್ವಿ. ಇವತ್ತು ನೈಟು 10:30 ಆಗಿತ್ತು. ಫೋಟೋಶೂಟ್ ಎಲ್ಲ ಮುಗೀತು. ಇವಾಗ ಊರಿಗೆ ಹೋಗ್ತಾ ಇದ್ವಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹಿಂಗಾಯ್ತು ಅಂತ ಹೇಳಿ. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗು ಮತ್ತೆ ಎಲ್ಲ ಬಂದಿರೋ ಎಲ್ಲ ಮಾತಾಡ್ತಾ ಕೂತಿರೋ ದೊಡ್ಡ ನನಗೆ ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಕೂತ್ಕೊಂಡೆ. ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದರು, ಮತ್ತು ನಮ್ಮ ಅತ್ತೆನೂ ಬಂದಿದ್ದರು. ಎಲ್ಲ ಮಾತಾಡ್ತಾ ಕೂತಿದ್ದಾರೆ ನಮ್ಮ ಮನೇಲಿ. ಈಗ ನಮ್ಮ ಅಕ್ಕ ಅವ್ರ ಮನೆಗೆ ಬಂದೆ. ನಮ್ಮ ಅಕ್ಕವರೆಲ್ಲರೂ ಸಿಟಿಗೆ ಹೋಗಬೇಕು, ಕೆಲಸ ಐತೆ ಅಂದ್ಬಿಟ್ಟು ಹೋಗವ್ರೆ. ಇಲ್ಲಿ ಟೈಲರ್ ಇದ್ದಾರಲ್ಲ, ಇಲ್ಲಿ ಮಿಷಿನಲ್ಲಿ ಬಟ್ಟೆ ಹೊಲಿತಾ ಇದ್ರು. ಅದಕ್ಕೆ ನಾನು ಇಲ್ಲೇ ಬಂದು ಕೂತ್ಕೊಂಡೆ. ನಮ್ಮ ದೊಡ್ಡಮ್ಮ ಅವ್ರ ಬ್ಲೌಸು, ನನ್ನ ತಂಗಿದಿರ ಬ್ಲೌಸ್ ಎಲ್ಲ ಹೊಲಿಸ್ತಾ ಇದ್ವಿ ಮದುವೆದು. ನೆನ್ನೆ ಬಂದಿದ್ದು 10:30 ಆಗಿತ್ತಲ್ಲ, ಸೊ ಫುಲ್ಲು ಎಲ್ಲ ಟಯರ್ಡ್ ಆಗೋಗಿತ್ತು. ಎಲ್ಲ ಫುಲ್ಲು ರೆಸ್ಟ್ ಮಾಡಿ ಎಲ್ಲ ಇದ್ದು ಇವಾಗ ತಿಂಡಿ ಮಾಡಿ ಎಲ್ಲ ಕೂತಿದ್ದೀವಿ. ಪ್ರೀ ವೆಡ್ಡಿಂಗ್ ಶೂಟ್ ಮಾತ್ರ ಫುಲ್ಲು ಸಖತ್ತಾಗಿತ್ತು. ಫೋಟೋಶೂಟ್ ಮಾತ್ರ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ನಾವು ಹೆಂಗೆ ಹೇಳಿದ್ವಿ ಅದೇ ಥರ ಕಾನ್ಸೆಪ್ಟಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ಅದು ಮದುವೆ ಇನ್ನೊಂದು 5 days 6 days ಚೆನ್ನಾಗಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆವಾಗ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು, ಹೇಗಿದೆ ಹೇಗೆ ಬಂದೈತೆ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.